ನನ್ನ ಗಮನಕ್ಕೆ ಬಂದ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ತಿಳ್ಕೊಳ್ಳದ ಸಂದರ್ಭದಲ್ಲಿ ಏನಾದ್ರು ಮಾತಾಡಿದ್ರೆ ಇಲ್ಲಿ ಕುಳಿತಿರುವಂತ ಯಾರು RSS ಕಾರ್ಯಕರ್ತರಿದ್ರೆ RSS ಮುಖಂಡರುಗಳಿದ್ರೆ ಅವರೆಲ್ಲರಿಗೂ ಕೂಡ ನಾನು ಶ್ರಮಿಸಿ ಅಂತ ಕೇಳ್ತಾ ನಾನೊಬ್ಬ ಯುವಕನಾಗಿ ಅವತ್ತೇನು ಹೋರಾಟ ಮಾಡಬೇಕು ಅಂತ ಹೇಳಿ ಹೋರಾಟದ ಮುಖಾಂತರ ಮಾತ್ರ ಮಾತಾಡ್ತಿದ್ದೆ. ಆದ್ರೆ ಇವತ್ತು ಅರಿವು ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಉದ್ದೇಶದಿಂದ ಮಾತಾಡ್ತಾ ಇವತ್ತು ನಿಮ್ಮೆಲ್ಲರ ಕ್ಷಮಾಪಣೆ ಕೇಳೋಂಥ ಕೆಲಸ ಮಾಡ್ತೀನಿ. ಹಾಗೆ ಇವತ್ತು ಸಕಲೇಶ್ಪುರದಲ್ಲಿ ನಾನು ಇಂಟರ್ವ್ಯೂ ನೋಡ್ತಾ ಇದ್ದೆ. ಮೊನ್ನೆ ಇಂಟರ್ವ್ಯೂ ನೋಡ್ಬೇಕಾದ್ರೆ ನನಗೆ ವಿಶೇಷವಾಗಿ ಬಹಳ ಖುಷಿಯಾಗಿದೆ. ಒಂದು ಏನು ಖುಷಿ ವಿಚಾರ ಅಂದ್ರೆ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಒಂದು ಹೆಣ್ಮಗು ಟೌನ್ ಒಳಗಡೆ ನಿಂತು ಮಾತಾಡೋ ಸಂದರ್ಭದಲ್ಲಿ ಅವತ್ತು ನನ್ನ ತಾಯಿ ಹೇಳ್ತಾರೆ, ಇವತ್ತು ಯಾರು ನಿಮ್ಮನ್ನ ಗೆಲ್ಲಿಸ್ಬೇಕು, ಯಾರು ನಿಮ್ಗೆ ಗೆಲ್ಲಬೇಕು ಅಂದ್ರೆ ಅವ್ರು ಹೇಳ್ತಾರೆ ಪ್ರಜ್ವಲ್ ರೇವಣ್ಣ ಗೆಲ್ಲಬೇಕು ಅಂತ ಹೇಳ್ತಾರೆ. ಯಾಕೆ ಗೆಲ್ಲಬೇಕು ಅಂತ ಅಂದ್ರೆ ನನ್ನ ಮಗ ಬೆಳಿಗ್ಗೆ ಮುಂದಿನ ದಿವಸಗಳಲ್ಲಿ ಒಳ್ಳೆ ಸಂಸದರಾಗ್ತಾನೆ, ಒಳ್ಳೆ ಪ್ರಜೆ ಆಗ್ತಾನೆ ಅನ್ನೋ ಒಂದು ಆಶೀರ್ವಾದ ನಮ್ಮಲ್ಲಿದೆ. ಹಾಗಾಗಿ ಅವನು ಗೆಲ್ಲೇಬೇಕು ಅನ್ನೋ ದೃಷ್ಟಿಯಲ್ಲಿ ಮಾತಾಡೋಂಥ ಕೆಲಸನ ಮಾಡ್ತಾರೆ. ಆ ಭರವಸೆ ಏನ್ ಇಟ್ಟಿದ್ದೀರ ನನ್ನ ತಂದೆ ತಾಯಿದ್ರು ಇಡೀ ಜಿಲ್ಲೆಯಲ್ಲಿರ್ಬೋದು, ಇಲ್ಲ ಸಕಲೇಶ್ಪುರ ಭಾಗದಲ್ಲಿರ್ಬೋದು, ಕಿಂಚಿತ್ತು ನಿಮ್ಗೆ ಯಾವುದೇ ರೀತಿ ಒಂದು ಕೀರ್ತಿಗೆ ಕಮ್ಮಿ ಆಗದ ರೀತಿಯಲ್ಲಿ ನಿಮ್ಮ ಕೀರ್ತಿನ ಹೆಚ್ಚಳಿಕೆ ಮಾಡೋ ರೀತಿಯಲ್ಲಿ ಇವತ್ತು ಹೋರಾಟ ಮಾಡಿ ನಿಮ್ ಜೊತೆ ನಿಂತು ಈ ಜಿಲ್ಲೆ ಮಗಳಾಗಿ ದುಡಿಯುವಂತ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ ಈ ವೇದಿಕೆ ಮುಖಾಂತರ ನಾನು ಪ್ರಮಾಣ ಮಾಡುವಂತ ಕೆಲಸ ನಾನು ಮಾಡ್ತೀನಿ. ಹಾಗಾಗಿ ನನ್ನ ತಂದೆ ತಾಯಿಗಳಿಗೆ ಕೇಳೋದು ಇಷ್ಟನೇ, ನಾನು ಏನಾದ್ರು 5 ವರ್ಷದಲ್ಲಿ, ಯಾಕಂದ್ರೆ ನಾನು ಆಯ್ಕೆ ಆದಂತ ಸಂದರ್ಭದಲ್ಲಿ ಕೇವಲ ನನಗೆ 27 ವರ್ಷದ ವಯಸ್ಸು. 27 ವರ್ಷದ ವಯಸ್ಸಲ್ಲಿ ಇವತ್ತು ಸಮಗ್ರವಾಗಿ 5 ವರ್ಷ ನಾನು ಆಡಳಿತ ಮಾಡಿದ್ದೀನಿ. ಆಡಳಿತದ ಬಗ್ಗೆ ಯಾರು ಪ್ರಶ್ನೆ ಮಾಡೋದು, ಪ್ರಗತಿ ಬಗ್ಗೆ ಯಾರು ಪ್ರಶ್ನೆ ಮಾಡೋದಿಲ್ಲ. ಇವತ್ತು ಎಲ್ಲೋ ಕಡೆ ಸಕಲೇಶ್ಪುರದಿಂದ ಹಾಸನ ರಸ್ತೆ ನಿಂತೋಗಿತ್ತು. ಆ ಸಂದರ್ಭದಲ್ಲಿ 5 ವರ್ಷದಲ್ಲಿ ನಾನು ಚಾಲೆಂಜ್ ತಗೊಂಡೆ. ಅವತ್ತೊಂದು ದಿವಸ ಬಹಳಷ್ಟು ಹೋರಾಟಗಳಾಯಿತು. ನಾನು ಹೇಳಿದೆ ಮುಂದಿನ ಚುನಾವಣೆ ಅಷ್ಟರಲ್ಲಿ ಸಕಲೇಶ್ಪುರದಿಂದ ಹಾಸನ್ಗೆ ಅದನ್ನ ಸಂಪೂರ್ಣ ರಸ್ತೆಯನ್ನು ಕಂಪ್ಲೀಟ್ ಮಾಡ್ಕೊಳ್ಳುವಂತ ಕೆಲಸ ಮಾಡಲಿಲ್ಲ ಅಂದ್ರೆ ಚುನಾವಣೆಗೆ ಮತ್ತೊಮ್ಮೆ ಬರೋದಿಲ್ಲ ಅಂತ ಹೇಳಿದ್ದೆ. ಇವತ್ತು ಕಂಪ್ಲೀಟ್ ಮಾಡಿಸುವಂತ ಕೆಲಸನ ನುಡಿದಂತೆ ನಡೆದಂತ ಕೆಲಸಗಳನ್ನ ಮಾಡಿದ್ವಿ. ಇವತ್ತು ಹಲವಾರು ವಿಚಾರಗಳನ್ನ ಪ್ರಸ್ತಾವನೆ ಮಾಡಬಹುದು. ಆದ್ರೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ, ಮುಂದಿನ ದಿವಸಗಳಲ್ಲಿ ನಿಮ್ಮಲ್ಲಿ ಒಂದು ಕಾಳಜಿ ಇರ್ಬೋದು, ಏನಪ್ಪ ಪ್ರಜ್ವಲ್ ರೇವಣ್ಣ ಗೆದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನ ಒಗ್ಗಟ್ಟಾಗಿ ತಗೊಂಡೋಗುವಂತ ಕೆಲಸ ಮಾಡ್ತಾನ ಅಂತ. ಆದ್ರೆ ಇವತ್ತು ನಮ್ಮ ಸನ್ಮಾನ್ಯ ಹಿರಿಯರಾದಂತ ರಾಧಾ ಮೋಹನ್ ದಾಸ್ ಅವರು ಹೇಳಿದ್ರು, ಇವತ್ತು ಕೇವಲ ನಮ್ಮ ಹೊಂದಾಣಿಕೆ ಇದೆ, ಇದು ಕಾಂಟ್ರಾಕ್ಟ್ ಮ್ಯಾರೇಜ್ ಅಲ್ಲ, ಇದು ನಾವು ಒಂದು ಏನು ಈ ಒಂದು 50 ವರ್ಷ 60 ವರ್ಷ ತಗೊಂಡೋಗುವಂತ ಕೆಲಸನ ಈ ಒಂದು ಒಗ್ಗಟ್ಟನ್ನ ಮಾಡುವಂತ ಕೆಲಸನ ಮಾಡ್ತೀನಿ ಅಂತ ಹಿರಿಯ ನಮ್ಮ ರಾಧಾ ಮೋಹನ್ ದಾಸ್ ಅವರು ಹೇಳಿದ್ರು. ಹಾಗಾಗಿ ನಾನು ಇವತ್ತೊಂದು ಭರವಸೆ ಮೂಡಿಸುವಂತ ಕೆಲಸನ ಮಾಡ್ತೀನಿ. ಇವತ್ತು ಈ ವೇದಿಕೆ ಮುಖಾಂತರ ಒಂದು ಸಂದೇಶ ಕಳಿಸುವಂತ ಕೆಲಸನ ಮಾಡ್ತೀನಿ. JDS ಮತ್ತು ಅವರ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತನು ಗೌರವಿಸುವಂತ ಕೆಲಸನ ಮಾಡಿ ನಾನು ಖಂಡಿತವಾಗ್ಲೂ ಇಬ್ಬರು ಕಾರ್ಯಕರ್ತನು ಒಗ್ಗಟ್ಟಾಗಿ ತಗೊಂಡೋಗುವಂತ ಕೆಲಸನ ಮುಂದಿನ ದಿವಸಗಳಲ್ಲಿ ಮಾಡ್ತೀನಿ ಅಂತ ಹೇಳಿ ಈ ವೇದಿಕೆ ಮುಖಾಂತರ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನಾನು 5 ವರ್ಷದಲ್ಲಿ ಏನಾದ್ರು ಸಣ್ಣ ಪುಟ್ಟ ತಪ್ಪುಗಳು ಮಾಡಿದ್ದೆ. ಯಾಕಂದ್ರೆ ಒಬ್ಬ ಹುಡುಗ ಎಡವಿರ್ತಾನೆ, ನಡೆಯುವಂತ ಸಂದರ್ಭದಲ್ಲಿ ಎಡವನ್ನು ಸಹಜ. ಇವತ್ತು ಎಡವಿರ್ಬೋದು ಸಣ್ಣ ಪುಟ್ಟ ವಿಚಾರಗಳು. ಎಡದಂತ ಸಂದರ್ಭದಲ್ಲಿ ನನ್ನ ಎಡವಿದ್ರೆ ನಿಮ್ಮಂತ ತಂದೆ ತಾಯಂದಿರಿಗೆ ನಾನು ಮನವಿ ಮಾಡಿ ಇಷ್ಟೇ ಕೇಳೋದು, ನಾನು ಎಡವಿದ್ರೆ ದಯವಿಟ್ಟು ಅದನ್ನ ಬೆಂತಟ್ಟಿ ನೀವು ಇಲ್ಲಪ್ಪ ತಪ್ಪು ಮಾಡಿದ್ಯಾ ಅಂತ ಒಂದು ಸಂದೇಶನ ಕೊಟ್ಟು ನೀವು ತಿದ್ಕು ಅನ್ನೋ ಒಂದು ಸಂದೇಶನ ಕೊಟ್ರೆ ಸಂಪೂರ್ಣವಾಗಿ ಅದನ್ನ ಜವಾಬ್ದಾರಿ ತಗೊಂಡು ತಿದ್ಕೊಳ್ಳುವಂತ ಕೆಲಸನ ಮಾಡಿ ಮುಂದಿನ ದಿವಸಗಳಲ್ಲಿ ಈ ಜಿಲ್ಲೆ ಜನತೆಗೆ ದುಡಿಯುವಂತ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ ನಿಮ್ಮೆಲ್ಲರ ತಂದೆ ತಾಯಂದಿರ ಮುಖಾಂತರ ನಾನು ಕೈ ಮುಗಿದು ನಮಸ್ಕಾರ ಮಾಡ್ತಾ ಕೇಳ್ತೀನಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.